ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಪ್ರತಿದಿನ ಕಾಪಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಈ ಒಂದು ದಿವಸ ಪವಿತ್ರ ಆತ್ಮರನ್ನ ನಾವು ಹೊಂದಿಕೊಳ್ಳುವುದು ಹೇಗೆ, ಪವಿತ್ರ ಆತ್ಮರನ್ನು ಹೊಂದ್ಕೊಳ್ಬೇಕು ಅಂದ್ರೆ ನಾವು ಹೇಗಿರಬೇಕು, ಯಾವ ರೀತಿ ಇರಬೇಕು ಅಂತ ಕುರಿತಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡಿ ಪವಿತ್ರ ಆತ್ಮರಿಂದ ನಾವು ತುಂಬಿಸಲ್ಪಡುವುದಕ್ಕೆ ದೇವರೊಂದು ಮಾರ್ಗವನ್ನು ಇಟ್ಟಿದ್ದಾರೆ. ಆ ಮಾರ್ಗಗಳನ್ನು ನಾವು ಕಲಿತುಕೊಳ್ಳೋಣ. ಮುಖ್ಯವಾಗಿ ಇನ್ನೂ ಕೆಲವೊಂದು ರಹಸ್ಯಗಳನ್ನು ನಾವು ನೋಡ್ಕೊಂಡು ಹೋಗೋಣ. 14ನೇ ಅಧ್ಯಾಯದಲ್ಲಿ 2ನೇ ವಚನ, ವಾಣಿಗಳನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾಂತಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳಿದುಕೊಳ್ಳುವುದಿಲ್ಲ. ಯೋಚನೆ ಮಾಡಿ ನೋಡ್ರಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ಪವಿತ್ರಾತ್ಮ ಏತಕ್ಕೆ ಬೇಕು? ದೇವ್ರ ವಾಕ್ಯ ಹೇಳ್ತದೆ, ನಾನು ಆತ್ಮದಿಂದಲೂ ಆರಾಧಿಸ್ತೇನೆ, ಬುದ್ಧಿಯಿಂದಲೂ ಆರಾಧಿಸ್ತೇನೆ ಎಂಬುದಾಗಿ ಪೌಲ ಹೇಳ್ತಾನೆ. ಈಗ ಆತ್ಮದಿಂದಲೂ ಆರಾಧಿಸೋದು, ಬುದ್ಧಿಯಿಂದ ಆರಾಧಿಸೋದು ಯಾವ ರೀತಿ ಅನ್ನುವಂಥದ್ದು ಕುರಿತಾಗಿ ನಾವು ನೋಡೋದಾದ್ರೆ, ನಾವು ಬುದ್ಧಿಯಿಂದ ಆರಾಧನೆ ಮಾಡುವಂಥದ್ದು ನಮ್ಮ ಲೌಕಿಕವಾದ ಭಾಷೆಗಳಿಂದ ನಾವು ಆರಾಧನೆ ಮಾಡುವಂಥದ್ದು ಬುದ್ಧಿಯಿಂದ. ಆದರೆ ಪವಿತ್ರಾತ್ಮ ಭರಿತರಾಗಿ ಅನ್ನುವಂಥದ್ದು ನಾವು ಅನ್ಯ ಭಾಷೆಗಳಿಂದ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವೋ, ನಾವು ದೇವರ ಸಂಗಡ ನಾವು ಮಾತನಾಡುವಂಥವ್ರು ಆಗ್ತೀವಿ. ನಾವು ಯಾವಾಗ ಅನ್ಯ ಭಾಷೆಗಳಿಂದ ತುಂಬಲ್ಪಟ್ಟು ಪವಿತ್ರಾತ್ಮ ಭರಿತರಾಗಿ ಆರಾಧನೆ ಮಾಡ್ತೀವೋ, ಅದು ಆತ್ಮನಿಂದ ಆರಾಧಿಸುವಂಥದ್ದು, ಆತ್ಮ ಭರಿತರಾಗಿ ಆರಾಧಿಸುವಂತ ಕಾರ್ಯವಾಗಿ ಮಾರ್ಪಡ್ತದೆ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ಒಂದು ಸ್ಥಳದಲ್ಲಿ ಅನ್ಯ ಭಾಷೆಯನ್ನ ಮಾತನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ. ಇವತ್ತು ನಿನ್ನ ದೇವರು ಕರ್ತನು ಹೇಳುತ್ತಿರುವಂತ ಮಾತು, ನೀನು ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳದೆ ಹೋದಾಗ ನಿನ್ನ ಜೀವಿತ ಶೂನ್ಯವಾಗಿರ್ತದೆ. ಇವತ್ತು ದೇವರು ಒಂದು ಜಾಗದಲ್ಲಿ ಏನ್ ಮಾಡ್ತಾರೆ, ತನ್ನ ಶಿಷ್ಯರನ್ನ ಹತ್ರಕ್ಕೆ ಕರೆದು ಇಬ್ಬಿಬ್ಬರಾಗಿ ಕಳಿಸಲ್ಪಡ್ತಾರೆ. ಹೋಗಿ ಸುವಾರ್ತೆ ಸಾರಲಿಕ್ಕೆ ಅವ್ರಿಗೆ ಎಲ್ಲಾ ರೀತಿಯಾದ ಅಧಿಕಾರಗಳನ್ನ ಕೊಡ್ತಾರೆ. ಯಾಕೆ? ಈ ಒಂದು ಕಾರ್ಯಗಳ ಅರ್ಥ ಏನು? ಯೋಚನೆ ಮಾಡಿ ನೋಡ್ರಿ. ಇಬ್ಬರು ಅಂದ್ರೆ ಒಬ್ಬರಿಗೆ ಒಬ್ಬರು ಸಹಾಯವಾಗಿರ್ಬೇಕು, ಇವನಿಗೆ ಸಹಾಯವಾಗಿರ್ಬೇಕು, ಇವನಿಗೆ ಸಹಾಯವಾಗಿರ್ಬೇಕು. ಇವತ್ತು ನಿಮ್ಮ ಜೀವಿತದಲ್ಲಿ ನಿನ್ನ ಮೇಲೆ ದೇವರ ವಾಕ್ಯ ಹೇಳುತ್ತದೆ, ಈ ಸಹಾಯಕನು, ದೇವರ ವಾಕ್ಯ ಒಂದೇ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ನಾನು ಹೋಗ್ತೀನಿ, ಬೇರೊಬ್ಬ ಸಹಾಯಕನನ್ನು ನಿಮಗೆ ಕಳಿಸಿಕೊಡ್ತೀನಿ. ಅಂದರೆ ಲೋಕದಲ್ಲಿರುವಂತ ಸಹಾಯಕನಲ್ಲ, ಲೋಕದಲ್ಲಿರುವಂತ ಸ್ನೇಹಿತನಲ್ಲ, ಲೋಕದಲ್ಲಿರುವಂತ ಬಂಧು ಬಳಗವಲ್ಲ, ಲೋಕದಲ್ಲಿರುವಂತ ಜನಗಳಲ್ಲ ಸಹಾಯಕರು. ನಿಜವಾದ ಸಹಾಯಕರು ಪರಲೋಕದಿಂದ ಇಳಿದು ಬಂದಂತ ಪರಿಶುದ್ಧ ಆತ್ಮನು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಇರ್ತದೆ. ಯೋಚನೆ ಮಾಡ್ಬಿಡ್ರಿ, ಇಲ್ಲಿ ವಾಣಿಗಳನ್ನು ಆಡುವವನು ಅಂದ್ರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವನು, ಮಾತನಾಡುವವನು ದೇವರ ಸಂಗಡ ಮಾತನಾಡ್ತಾನೆ, ಮನುಷ್ಯರ ಸಂಗಡವಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನಗೆ ಒಂದು ಮಾತನ್ನ ಹೇಳ್ತಿರುವುದು, ಇಲ್ಲಿವರೆಗೂ 12 ಮಂದಿ ಶಿಷ್ಯಂದಿರು ಪವಿತ್ರಾತ್ಮ ಅಭಿಷೇಕ ಹೊಂದಿರಲಿಲ್ಲ. ಅಲ್ಲಿವರೆಗೂ ಅಪನಂಬಿಕೆಯಲ್ಲಿ ಇರ್ತಾ ಇದ್ರು, ಅಲ್ಲಿವರೆಗೂ ಭಯ ಪಡ್ತಾ ಇದ್ರು, ಅಲ್ಲಿವರೆಗೂ ನರ್ವಸ್ ಆಗ್ತಾ ಇದ್ರು, ಅಲ್ಲಿವರೆಗೂ ತಮ್ಮ ಜೀವಿತದ ಕುರಿತಾದಂತ ಬಹಳ ಚಿಂತನೆ ಇತ್ತು. ಯಾವಾಗ ಪಂಚಶತಮಾನ ದಿನದಲ್ಲಿ ದೇವರಾತ್ಮನು ಬೆಂಕಿಯಾಗಿ ಅವರ ಮೇಲೆ ಇಳಿದು ಬರ್ತಾರೋ, ಅತ್ತಿನಾಚೆಗೆ ಅವರ ಜೀವಿತದ ಶೈಲಿ ಬದಲಾಗ್ತದೆ. ಅದು ಹೊಂದಿಕೊಳ್ಳುವವರೆಗೂ ಅವರು ಭಯ ಪಡ್ತಾ ಇದ್ರು, ಅಪನಂಬಿಕೆ ಇತ್ತು, ಅವರ ಒಳಗಡೆ ಗಲಿಬಿಲಿ ಇತ್ತು, ತಮ್ಮ ಲೈಫಿನ ಕುರಿತಾಗಿತ್ತು. ಯಾವಾಗ ಹೊಂದಿಕೊಳ್ಳುತ್ತಾರೋ ಅವರ ಜೀವಿತ ಅಲ್ಲಿ ಬದಲಾಗ್ತದೆ. ಭಯ ಇಲ್ಲ, ಅಪನಂಬಿಕೆ ಇಲ್ಲ, ಮಹತ್ತಾದ ಕಾರ್ಯಗಳು ಹೊಂದಿಕೊಳ್ಳುತ್ತಾರೆ. ಪ್ರಿಯ ಸಹೋದರ ಸಹೋದರಿ, ಅದೇ ರೀತಿಯಾಗಿ ಪೌಲನಿಗೆ ಒಂದು ಹೆಸರಿತ್ತು, ಅದು ಸೌಲ ಅನ್ನುವಂಥದ್ದು. ಈ ಸೌಲನಾಗಿರುವಾಗ ಯೇಸು ಕ್ರಿಸ್ತನನ್ನ ನಂಬಿದಂತವರನ್ನೇ ಅವನು ಕೊಲೆ ಮಾಡ್ತಾ ಇದ್ದ, ಸೆರೆಮನೆಗೆ ಆಗ್ತಾ ಇದ್ದ, ಬೇಡಿಗಳನ್ನ ಆಗ್ತಾ ಇದ್ದ, ಅಂತವ್ರು ನೋಡಿದ್ರೇನೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದ. ಆದ್ರೆ ಯಾವಾಗ ಕರ್ತನಾತ್ಮನು ಅವನ ಮೇಲೆ ಬರ್ತಾರೋ, ಅವನ ಮೇಲೆ ಕರ್ತನಾತ್ಮನು ಬಂದಾಗ ಸೌಲನಾದಂತ ಕ್ರೂರತ್ವ ಬದಲಾಗಿ ಪೌಲನಾಗಿ ಮಾರ್ಪಟ್ಟು, ಕ್ರಿಸ್ತನೇ ನಿಜವಾದ ದೇವರು, ಆತನ ಹೊರತು ಬೇರೆ ಯಾರು ಇಲ್ಲವೇ ಇಲ್ಲ ಎಂಬುದಾಗಿ ಆತನ ಸಾರಲಿಕ್ಕೆ ತೊಡಗುತ್ತಾರೆ. ಆತನ ಮೂಲಕವಾಗಿ ಮಹತ್ತಾದ ಕಾರ್ಯಗಳು ನಡೀತದೆ. ದೆವ್ವಗಳು ಬಿಟ್ಟು ಹೋಗ್ತಾರೆ. ಆತನ ಒಂದೇ ಒಂದು ಶಬ್ದ ಹೇಳಿದ್ರೆ ದೆವ್ವಗಳು ಬಿಟ್ಟು ಹೋಗೋದು. ಹಲ್ಲೆಲೂಯಾ. 16ನೇ ಅಧ್ಯಾಯವನ್ನು ನೋಡೋದಾದ್ರೆ ಅಪೊಸ್ತಲರ ಕೃತ್ಯ 16ರಲ್ಲಿ ಅಲ್ಲಿ ಒಂದು ಕಣಿ ಹೇಳುವಂತ ದೆವ್ವವನ್ನ ಹಿಂತಿರುಗಿ
ಈ ಈಕೆಯನ್ನು ಬಿಟ್ಟು ಹೋಗು ದೆವ್ವವೇ ಎಂಬುದಾಗಿ ಅವನ ಆಜ್ಞಾಪನೆ ಮಾಡಿದ ಅದೇ ಕ್ಷಣ ಬಿಟ್ಟು ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ಅದೇ 16:25 ವಚನದಲ್ಲಿ ನೋಡೋದಾದ್ರೆ, ಅವರು ಮಧ್ಯರಾತ್ರಿಯಲ್ಲಿ ಪವಿತ್ರಾತ್ಮ ಭರಿತರಾಗಿ ಆರಾಧನೆಯಿಂದ ಪ್ರಾರ್ಥನೆ ಮಾಡಬೇಕಾದಾಗ ಅವ್ರಿಗೆ ಹಾಕಲ್ಪಟ್ಟಂತ ಸೆರೆ ಬಾಗಿಲುಗಳಾಗ್ಲಿ, ಅವ್ರಿಗೆ ಹಾಕಲ್ಪಟ್ಟ ಬೇಡಿಗಳಾಗ್ಲಿ ಅವ್ರನ್ನ ಕಟ್ಟಾಕಲಕ್ಕಾಗಿಲ್ಲ. ಕಾರಣ ಏನು? ಪರಿಶುದ್ಧಾತ್ಮನು ಅವರ ಮೇಲೆ ಇರಬೇಕಾದಾಗ ಆ ಲೌಕಿಕವಾದಂತ ಬಂಧನಗಳು ಅವರನ್ನ ಮುಟ್ಟದಿಕ್ಕಾಗಲ್ಲ, ಒಂದೇ ಜಾಗದಲ್ಲಿ ಇರಿಸಲಿಕ್ಕಾಗಲ್ಲ. ಯಾಕಂದ್ರೆ ಪವಿತ್ರಾತ್ಮನು ಬಹಳವಾದಂತ ಶಕ್ತಿ ಉಳ್ಳವನಾಗಿದ್ದಾನೆ. ಇಂದು ನೀನು ಪವಿತ್ರಾತ್ಮ ಭರಿತನಾಗಿದೆ. ಎಷ್ಟೋ ಜನಗಳು ಪವಿತ್ರಾತ್ಮನ ಹೊಂದಿಕೊಂಡ್ರು, ಎಷ್ಟೋ ಜನ ಪವಿತ್ರಾತ್ಮ ಅಭಿಷೇಕದಲ್ಲಿ ತುಂಬಲ್ಪಟ್ಟಿದ್ರು, ಅನ್ಯ ಭಾಷೆಗಳಿಂದ ಪ್ರಾರ್ಥನೆ ಮಾಡ್ತಿದ್ರು. ಆದರೆ ಪ್ರಾರ್ಥನೆ ಟೈಮಲ್ಲಿ ಸಭೆಗೆ ಹೋದಂತ ಸ್ಥಳದಲ್ಲಿ ಮಾತ್ರ ಅನ್ಯ ಭಾಷೆ ಮಾತಾಡ್ತಾರೆ. ಅವರ ವೈಯಕ್ತಿಕವಾಗಿ ಅನ್ಯ ಭಾಷೆ ಪ್ರಾರ್ಥನೆ ಇರುವುದಿಲ್ಲ. ನಿಮ್ಮ ದೇಹವನ್ನ ಬಲಹೀನರಾಗಿ, ನಿಮ್ಮ ಆತ್ಮವನ್ನ ಬಲಹೀನರಾಗಿ ಮಾಡ್ಕೊಳ್ತಾ ಇದ್ದೀರಾ. ಇವತ್ತು ಪವಿತ್ರ ಆತ್ಮ ಅನ್ನುವಂಥದ್ದು ಹೊಂದಿಕೊಂಡಾದ್ಮೇಲೆ ಅದು ಅಷ್ಟಕ್ಕೆ ಮುಗಿಯೋದಲ್ಲ. ಪವಿತ್ರ ಆತ್ಮನನ್ನ ನೀವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ಯಾವಾಗ ನಿಮ್ಮನ್ನ ಸಂಪೂರ್ಣ ಸಮರ್ಪಣೆ ಮಾಡ್ತೀರೋ, ಆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದಾಗ ಕರ್ತನು ನಿಮ್ಮ ಎಲ್ಲ ವಿಷಯದ ಪ್ರತಿಯೊಂದು ಅಗತ್ಯತೆಗಳನ್ನ ಪವಿತ್ರಾತ್ಮರು ಆಡಳಿತ ತೆಗೆದುಕೊಳ್ತಾರೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲೂ ಕರ್ತನು ಹೇಳುತ್ತಿರುವಂತ ಒಂದೇ ಒಂದು ಶಬ್ದ ಮಾತ್ರ, ಪವಿತ್ರಾತ್ಮನಿಂದ ನೀನು ತುಂಬಿಸಲ್ಪಟ್ಟಾಗ ನಿನ್ನ ಜೀವಿತ ಬದಲಾಗ್ತದೆ. ನೋಡ್ರಿ, ಅದಾದ್ಮೇಲೆ ಇನ್ನು ಕೆಲವೊಂದು ವಾಕ್ಯಗಳನ್ನು ಓದ್ಕೊಳ್ಳೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 26ನೇ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಆ ಆತ್ಮನು ದೇವರ ಚಿತ್ತಕ್ಕನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವವನೆಂದು ಆತನು ಬಲ್ಲನು. ನೋಡ್ರಿ, ದೇವರ ವಾಕ್ಯ ಹೇಳ್ತೈತೆ, ನಾವು ಶರೀರದಲ್ಲಿ ಬಲಹೀನರಾಗಿರ್ಬೋದು, ಆದರೆ ಪವಿತ್ರಾತ್ಮರ ವಾಕ್ಯ ಇಲ್ವಾ? ಬೈಬಲ್ ಪರಿಶುದ್ಧ ಗ್ರಂಥ ಹೇಳ್ತೈತೆ, ಪರಿಶುದ್ಧಾತ್ಮರು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡ್ಲಿಕ್ಕಿದ್ದಾರೆ. ಯಾವ ರೀತಿ ನೋಡ್ರಿ, ಪವಿತ್ರಾತ್ಮರು ನಾವೇನ್ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಪ್ರಾರ್ಥಿಸಬೇಕು, ಏನ್ ಮಾಡಬೇಕು ಅನ್ನೋದು ಅರಿವಿಲ್ಲ ನಮಗೆ. ಆದರೆ ಪರಿಶುದ್ಧಾತ್ಮರು ನಮಗೋಸ್ಕರ ನಾವು ಏನು ಪ್ರಾರ್ಥನೆ ಮಾಡಬೇಕು, ಏನ್ ಪ್ರಾರ್ಥನೆ ಮಾಡಬಾರ್ದು ಅನ್ನೋದು ಪವಿತ್ರಾತ್ಮರನ್ನೇ ದೇವರೊಟ್ಟಿಗೆ ಮಾತಾಡ್ತಾರೆ. ಹೇಗೆ? ನೀನು ಯಾವಾಗ ಅನ್ಯ ಭಾಷೆಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತೀಯೋ, ನಿನ್ನ ಅವಶ್ಯಕತೆಗಳಿಗಾಗಿ ಪವಿತ್ರಾತ್ಮರು ತಂದೆಯಾದ ದೇವರೊಟ್ಟಿಗೆ, ಯೇಸು ಕ್ರಿಸ್ತನೊಟ್ಟಿಗೆ ಪ್ರಾರ್ಥನೆಯನ್ನ ಧೂಪವ ಅವರಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಇದುವರೆಗೂ ನಿನ್ನ ಜೀವಿತದಲ್ಲಿ ನೀನು ಎಷ್ಟೋ ಸಮಸ್ಯೆಗಳು ಬಂದಾಗ, ಎಷ್ಟೋ ಹೋರಾಟಗಳು ಬಂದಾಗ, ಇವತ್ತು ನಿನ್ನ ಜೀವಿತದಲ್ಲಿ ಬಿದ್ದು ಹೋಗ್ತಿರೋದಕ್ಕೆ ಕಾರಣ ಏನಂದ್ರೆ, ನಿನ್ನ ಲೈಫಲ್ಲಿ ಒಂದು ಪವಿತ್ರಾತ್ಮರು ನಿನಗೆ ಸಹಾಯಕರಾಗಿಲ್ಲ, ಇನ್ನೊಂದು ಪವಿತ್ರಾತ್ಮರನ್ನ ನೀವು ಹೊಂದಿಕೊಂಡಿದ್ರು ಪವಿತ್ರಾತ್ಮರನ್ನ ನೀನು ಬಚ್ಚಿಯಾಗೆ ಬಚ್ಚಿಟ್ಟಿದೀಯ. ಪ್ರಿಯ ಸಹೋದರ ಸಹೋದರಿ, ಕರ್ತನು ಹೇಳುವಂಥದ್ದನ್ನ ಗಮನ ಇಟ್ಟು ಕೇಳ್ರಿ. ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ, ನಿಮ್ಮ ಕಿವಿಗಳು ತೆರೆಯಲ್ಪಡಲಿ, ನಿಮ್ಮ ಹೃದಯಗಳು ತೆರೆಯಲ್ಪಡಲಿ. ಪರಿಶುದ್ಧಾತ್ಮರು ನಮಗೆ ಬೇಕಾಗಿರೋದು. ದೇವರು ಸುಮ್ಮನೆ ಪರಿಶುದ್ಧಾತ್ಮನ ಕಳಿಸಿಕೊಳ್ಳಿಲ್ಲ. ಪರಿಶುದ್ಧಾತ್ಮರು ಬಂದಾಗ ನೀವು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನ ಆ ಪರಿಶುದ್ಧಾತ್ಮರು ನಿಮಗೆ ತಿಳಿಸ್ತಾರಂತ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತದೆ. ಆಗ್ತದೆ ತನ್ನ ಶಿಷ್ಯರಿಗೆ ಹೇಳ್ಬಿಟ್ಟು ಹೋಗ್ತಾರೆ. ಇವತ್ತು ಆ ಪರಿಶುದ್ಧಾತ್ಮ ನಮ್ಮ ಮೇಲೆ ಇರಬೇಕಾದಾಗ, ನಾವು ಪವಿತ್ರಾತ್ಮನಿಗೆ ನಮ್ಮನ್ನ ಸಮರ್ಪಣೆ ಮಾಡಿ ನಡೆಯಲ್ಪಡುವಾಗ ನಮ್ಮ ಜೀವಿತ ಬದಲಾಗ್ತದೆ. ಹಲ್ಲೆಲೂಯಾ. ನೋಡ್ರಿ, ಈ ಪರಿಶುದ್ಧಾತ್ಮನನ್ನ ಹೊಂದಿಕೊಂಡ ಕ್ಷಣವೇ ಯೋಹಾನ ಮತ್ತೆ ಪೇತ್ರ ಇಬ್ರು ಏನ್ ಮಾಡ್ತಾರೆ? ದೇವಾಲಯಕ್ಕೆ ಆರಾಧನೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಪರಿಶುದ್ಧಾತ್ಮನ ಹೊಂದಿಕೊಳ್ಳಕ್ಕೆ ಮುಂಚೆ ಅವ್ರ ಲೈಫಲ್ಲಿ ಏನು ಬದಲಾವಣೆ ಇಲ್ಲ, ಯಾರ ತಲೆ ಮೇಲೆ ಕೈ ಇಟ್ಟರು ಏನು ಆಗ್ತಾ ಇರಲಿಲ್ಲ. ಆದರೆ ಅವರು ಯಾವಾಗ ಪವಿತ್ರಾತ್ಮ ಭರಿತರಾದ್ರು, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟರು, ಆಗ ದೇವಾಲಯಕ್ಕೆ ಹೋಗ್ಬೇಕಾದಾಗ ಹುಟ್ಟು ಕುಂಟನು, ಅಂದ್ರೆ ಹುಟ್ಟಾಗಿದ್ದನು ಕುಂಟನೇ ಅವನು. ಸುಮಾರು ಒಂದು 30 ವರ್ಷ ಆಗಿರ್ಬೋದೇನೋ ಅವನಿಗೆ. ಅಂತ ಒಬ್ಬ ವ್ಯಕ್ತಿಗೆ ಬಂದು ಭಿಕ್ಷೆ ಬೇಡ್ತಾನೆ. ಆ ಭಿಕ್ಷೆ ಬೇಡಿದ ತಕ್ಷಣ ಅವ್ರ ಜೋಬಲ್ಲಿ ಏನಿರಲ್ಲ,
ಪರಿಶುದ್ಧಾತ್ಮನ ಹೊಂದಿಕೊಂಡಾಗ ಪರಿಶುದ್ಧಾತ್ಮರು ಲೋಕದ ಆಸೆಗಳನ್ನ ತರಲ್ಲ. ಪರಿಶುದ್ಧಾತ್ಮನ ಹೊಂದಿಕೊಂಡಾಗ ನಿಮ್ಮ ಲೈಫ್ ಅಲ್ಲಿ ಲೋಕ ಆಸೆ, ಲೋಕದ ಇಚ್ಛೆಗಳು, ಲೋಕದ ಒಂದು ವೈಭವಗಳು ಅವು ಯಾವನ್ನು ಸಹ ನಿಮ್ಮ ಹೃದಯದಲ್ಲಿ ತರಲ್ಲ. ಪರಿಶುದ್ಧಾತ್ಮರು ಮಾಡುವಂಥದ್ದೊಂದೇ, ದೇವರ ರಾಜ್ಯವನ್ನು ಕಟ್ಟೋದು ದೇವರ ಉದ್ದೇಶವಾಗಿರ್ತದೆ. ಹಲ್ಲೆಲೂಯಾ. ಆತ್ಮನ ಹೊಂದಿಕೊಂಡಾಗ ನಿನ್ನ ಜೀವಿತ ಬದಲಾಗ್ತದೆ. ಅಲ್ಲಿ ಅವ್ರು ಹೋಗ್ತಾರೆ, ನನ್ನ ಹತ್ರ ಚಿನ್ನ ಬೆಳ್ಳಿ ಅಂತೂ ಇಲ್ಲ, ನನ್ನ ಹತ್ರ ಇರೋದು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಡೆ ಎಂಬುದಾಗಿ ಹೇಳಿದಾಗ ವಾಕ್ಯ ಹೇಳುತ್ತದೆ, ಹೇಳಿದ ಒಂದೇ ಶಬ್ದದಿಂದ ಅವನ ಕಾಲುಗಳಿಗೆ ಒಂದು ಬಲ ಬಂತಂತೆ. ಎಲ್ಲಿಂದ ಬಂತು? ನಮಗಾಗಿ ರಕ್ತವನ್ನು ಸುರಿಸಿದಂತ ದೇವರು, ನಮಗೋಸ್ಕರ ಸಹಾಯಕನಾಗಿ ಕಳಿಸಿಕೊಟ್ಟ ಪರಿಶುದ್ಧಾತ್ಮನು ಈ ಒಂದು ಸಹಾಯಕದಿಂದ, ಈ ಒಂದು ಶಕ್ತಿಯಿಂದ ಆ ಒಬ್ಬ ವ್ಯಕ್ತಿ ಹುಟ್ಟುಕೊಂಟನಾಗಿದ್ದವನು ಎದ್ದು ನಡೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲದೆ ಪರಿಶುದ್ಧಾತ್ಮರು ಹೀಗೆ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಪ್ರವಾದನೆ ನುಡಿತಾನೆ ಅಂತಂದ್ರೆ ಎಲ್ಲಿಂದ ಬರ್ತದೆ? ಪರಿಶುದ್ಧಾತ್ಮರಿಂದಾನೆ ತಾನೆ. 1 ಕೊರಿಂಥದಲ್ಲಿ ವಾಕ್ಯ ಹೇಳುತ್ತದೆ, ಪರಿಶುದ್ಧಾತ್ಮನು, ನೋಡ್ರಿ 1 ಕೊರಿಂಥ 12ನೇ ಅಧ್ಯಾಯ 10ನೇ ವಚನ, ಒಬ್ಬನಿಗೆ ಮಾತುಗಳನ್ನು ಮಾಡುವಂತವರ, ಒಬ್ಬನಿಗೆ ಪ್ರವಾದನೆಯವರ. ಈಗ ಒಬ್ಬ ವ್ಯಕ್ತಿ ಪ್ರವಾದನೆ ನುಡಿತಾನೆ ಅಂತಂದ್ರೆ ಎಲ್ಲಿಂದ ಬರ್ತದೆ? ಪರಿಶುದ್ಧಾತ್ಮರು ಅವರ ಒಳಗಡೆ ಯಾವಾಗ ಅವರ ಪವಿತ್ರಾತ್ಮ ಭರಿತರಾಗಿ ಹೆಚ್ಚಾಗಿ ಅನ್ಯ ಭಾಷೆಗಳಿಂದ ಪ್ರಾರ್ಥನೆ ಮಾಡ್ತಾರೋ ಒಬ್ಬ ವ್ಯಕ್ತಿ ಅವನ ಒಳಗಡೆ ಪ್ರವಾದನೆಯ ಮಾತುಗಳು ಹೊರಟು ಬರ್ತದೆ. ಪ್ರಿಯ ಸಹೋದರ ಸಹೋದರಿ, ಪಾಲ್ ಯಾಂಗೇಶೋ ಅನ್ನುವಂಥ ಒಬ್ಬ ದೈವ ಸೇವಕರು ಇಡೀ ವಿಶ್ವಕ್ಕೆ ದೊಡ್ಡ ಸಭೆಯನ್ನ ಕಟ್ಟಲ್ಪಟ್ಟಿರುವಂತವರು. ಅವರ ಜೀವಿತದಲ್ಲಿ ನೋಡುವುದಾದರೆ ಅವರಿರುವಂತಹ ಒಂದು ಪಟ್ಟಣವನ್ನ ಸೇವೆ ಮಾಡಲಿಕ್ಕೆ ಅವರು ದಿನಕ್ಕೆ 4 ರಿಂದ 5 ತಾಸುಗಳು ಬಹಳ ಹೊತ್ತು, ಅಂದ್ರೆ ಒಂದು ಬುಕ್ಕಲ್ಲಿ ನಾನು ಓದಲ್ಪಟ್ಟಿದೆ, ಅದರಲ್ಲಿ 4 ರಿಂದ 5 ತಾಸು ದಿನಕ್ಕೆ ಆ ಪಟ್ಟಣಕ್ಕೋಸ್ಕರ 5 ತಾಸು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಿದ್ರಂತೆ. ಇವತ್ತು ಅವರು ಆ ರೀತಿಯಾಗಿ ಮಾಡಿದ ಪ್ರಾರ್ಥನೆ ಇವತ್ತು ಇಡೀ ವಿಶ್ವದಲ್ಲೇ ದೊಡ್ಡ ಸಭೆ ಅವರಾಗಿದೆ. ಹಲ್ಲೆಲೂಯಾ. ಅವ್ರು ನೋಡ್ಲಿಕ್ಕೆ ಜಾಸ್ತಿ ಐಟೇ ಇಲ್ಲ, ಒಂದು 5 ಅಡಿ ಒಳಗಡೆ ಅಷ್ಟೇ ಅವ್ರು ಹೇಳೋದು, ಸಣ್ಣಗಿದ್ದಾರೆ. ಹಲ್ಲೆಲೂಯಾ. ಆದರೆ ಅವರ ಒಳಗಡೆ ಇರುವಂತಹ ಪರಿಶುದ್ಧಾತ್ಮರು ಅತಿ ಭಯಂಕರವಾಗಿದ್ದಾರೆ, ಅತಿ ಭಯಂಕರವಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಮೇಲೆ ಪವಿತ್ರಾತ್ಮರು ಇಳಿದು ಬರುವಾಗ ನಿನ್ನ ಜೀವಿತ ಬದಲಾಗ್ತದೆ. ಆ ಪವಿತ್ರಾತ್ಮರಿಂದ ನೀನು ತುಂಬಿಸಲ್ಪಟ್ಟಿದ್ದೀಯಾ? ಯೋಚನೆ ಮಾಡಿ ನೋಡ್ರಿ. ಇವತ್ತು ಆ ಪವಿತ್ರಾತ್ಮರು ನಿನ್ನ ಮೇಲೆ ಇರುತ್ತಲೇ ಇದ್ದಾಗ ಪ್ರಯೋಜನ ಇಲ್ಲ. ಇದ್ದ ಹಾಗೆ 11ನೇ ವಚನ, ನಿಮ್ಮನ್ನು ಹಿಡಿದುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು ಎಂದು ಮುಂಚಿತವಾಗಿ ಚಿಂತನೆ ಮಾಡಬೇಡಿರಿ. ಆ ಗಳಿಗೆಯಲ್ಲಿ ನಿಮಗೆ ಸೂಚನೆ ಆಗುವಂತಹ ಮಾತನ್ನೇ ಆಡಿರಿ. ಮಾತನಾಡುವವರು ನೀವಲ್ಲ, ಪವಿತ್ರಾತ್ಮನೇ. ನೋಡ್ರಿ, ದೇವವಾಕ್ಯ ಹೇಳ್ತಾ ಇದೆ, ಕಡೆ ಕಾಲದಲ್ಲಿ ನಮ್ಮನ್ನ ಹಿಡಿದುಕೊಂಡು ಹೋಗಿ ನ್ಯಾಯಾಧಿಪತಿಗಳ ಮುಂದೆ, ಅರಸರುಗಳ ಮುಂದೆ, ಅಧಿಕಾರಗಳ ಮುಂದೆ ನಮ್ಮನ್ನು ಒಪ್ಪಿಸ್ತಾರೆ. ಇವರು ಕ್ರಿಶ್ಚಿಯನ್ ಆಗಿದ್ದಾರೆ, ಇವರು ಈ ತರ ಮಾಡ್ತಾ ಇದ್ದಾರೆ, ಇವ್ರನ್ನ ಈ ತರ ಮಾಡ್ರಿ, ಆ ತರ ಮಾಡ್ರಿ ಅಂತ. ಆ ಟೈಮಲ್ಲಿ ನಾವು ಏನ್ ಮಾತಾಡ್ಬೇಕೆಂಬುದಾಗಿ ಅವಾಗಲೇ ಚಿಂತನೆ ಮಾಡೋದಲ್ಲ. ಆ ಗಳಿಗೆಗೆ ಏನ್ ಮಾತಾಡ್ಬೇಕು ಅವತ್ತು ಮಾತಾಡಿದ್ರೆ ಅದು ಪವಿತ್ರಾತ್ಮನಿಂದ ಬರ್ತದೆ. ಪವಿತ್ರಾತ್ಮರು ಹೊಂದಿಕೊಂಡಿಲ್ಲ ಅಂತಂದ್ರೆ ನಿನಗೇನ್ ತೋರಿಸ್ತದೆ? ಏನ್ ಮಾತಾಡ್ಬೇಕು ಅನ್ಸ್ತದೆ? ಎಷ್ಟೋ ಜನಗಳು ನಾವೇನ್ ಮಾತಾಡ್ತೀವಿ ಅನ್ನುವಂತ ಜ್ಞಾನದಲ್ಲೇ ಮಾತಾಡಲ್ಲ. ಎಷ್ಟೋ ಜನ ತಮ್ಮ ಜ್ಞಾನವನ್ನ ಕಳೆದುಕೊಂಡಿದ್ದಾರೆ. ಅವ್ರು ಮಾತನಾಡುವಂಥದ್ದು ಏನು ಎತ್ತ ಎಂಬುದಾಗಿ ಅವ್ರಿಗೆ ಅರ್ಥ ಆಗಲ್ಲ. ಕಾರಣ ಏನು? ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಡದಲೇ ಇದ್ದಾಗ, ಪವಿತ್ರಾತ್ಮನಿಂದ ನಡೆಸಲ್ಪಡದಲೇ ಇದ್ದಾಗ, ಪವಿತ್ರಾತ್ಮನ ಮಾತುಗಳನ್ನ ಕೇಳಿ ಮಾತನಾಡದಲೇ ಇದ್ದಾಗ ಅವರ ಮಾತುಗಳು ಇನ್ನೊಬ್ಬರಿಗೆ ಗಾಯವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಮಗಾಗಿ ಕೊಡಪಟ್ಟಂತ ಸತ್ಯದ ಆತ್ಮನು, ಸಹಾಯಕನನ್ನ ನಾವು ಹೊಂದಿಕೊಳ್ಬೇಕಾಗ್ತದೆ. ನಾವು ಹೊಂದಿಕೊಳ್ಳಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅಂದು ಪೌಲನಾಗಿ ಮಾರ್ಪಡೋದಕ್ಕಿಂತ ಮುಂಚಿತವಾಗಿ ಅವನು ಸೌಲನಾಗಿದ್ದ, ಕ್ರೂರನಾಗಿದ್ದ. ಅಲ್ಲಿ ದೇವರು ಹೇಳ್ತಾರೆ, ಅನಾನಿ ಅನ್ನುವಂತ ಒಬ್ಬ ವ್ಯಕ್ತಿ 9ನೇ ಅಧ್ಯಾಯದಲ್ಲಿ, ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿ ಬೆದರಿಕೆಯ ಮಾತುಗಳನ್ನಾಡುತ್ತಾ
ಅವರನ್ನು ಸಂಹರಿಸಬೇಕೆಂಬುದಾಗಿ ಆಸೆ ಪಡುತ್ತಾ ಮಹಾಯಾಜಕರ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿಯುವವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರಗಳಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಮಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದನು. ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂದು ವಾಣಿಯನ್ನು ಕೇಳಿದನು. ಆಗ ಕರ್ತನೇ, ನೀನು ಯಾರು ಎಂದು ಕೇಳಿದಕ್ಕೆ, ನೀನು ಹಿಂಸೆಪಡಿಸುವ ಯೇಸುವೆ ನಾನು ಎಂದು ಹೇಳಿದನು. ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ಅವನು ಹಿಂಸೆ ಪಡಿಸ್ತಾರದು ಯಾರಿಗೆ? ದೇವರು ನಂಬಿದ ಜನಗಳಿಗೆ. ಆದರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಸೌಲನೇ, ಸೌಲನೇ, ಯಾಕೆ ನನ್ನನ್ನ ಹಿಂಸೆ ಪಡಿಸ್ತಾ ಇದೆಯಾ? ಇವತ್ತು ದೇವರನ್ನ ಯೇಸು ಕ್ರಿಸ್ತನ ನಂಬಿದಂತ ನಮ್ಮನ್ನ ಒಬ್ಬ ವ್ಯಕ್ತಿ ಹಿಂಸೆ ಪಡಿಸ್ತಾನೆ ಅನ್ನೋದಾದ್ರೆ ಅದರ ಅರ್ಥ ನಮ್ಮನ್ನ ಹಿಂಸೆ ಪಡಿಸ್ತಾ ಇಲ್ಲ, ನೀನು ನಂಬಿದ ದೇವರನ್ನ ಹಿಂಸೆ ಪಡಿಸ್ತಾ ಇದ್ದಾನೆ. ಅವರಿಗೂ ಇವನು ಎಷ್ಟೋ ಕಾರ್ಯಗಳು ಮಾಡಿದ್ದಾನೆ, ಜೈಲಿಗೆ ಹಾಕಿದ್ದಾನೆ, ಬಡಿದಿದ್ದಾನೆ. ಆದರೆ ಇಲ್ಲಿ ಇನ್ನೂ ಅದನ್ನ ಕ್ರೂರತ್ವವನ್ನ ಮಾಡಬೇಕು, ರೌದ್ರವೇಷನಾಗಿ ಸಂಹರಿಸಬೇಕು ಅನ್ನುವಂಥ ರುಜುವನ್ನ ಅವನು ಪಡೆದುಕೊಂಡು ಹೋಗ್ಬೇಕಾದಾಗ ಆಗ ದೇವರು ತನ್ನ ಪ್ರಭಾವವನ್ನು ಅವನ ಮೇಲೆ ಬಿಡುಗಡೆ ಮಾಡ್ತಾರೆ. ಸೌಲನಾಗಿದ್ದಂತ ಒಬ್ಬ ವ್ಯಕ್ತಿ ಅನಾನಿಯನ್ನು, ಕರ್ತನೆ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದ್ದಾನೆ. ಅವನ ವಿಷಯವಾಗಿ ಅನೇಕರು ಹೇಳಿದ್ದೇನೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಅವನು ಅಲ್ಲಿವರೆಗೂ ಒಂದು ಕ್ರೂರನಾಗಿದ್ದಾನೆ. ಯಾವಾಗ ದೇವರು ಆರಿಸಿಕೊಂಡ್ರೋ ಅದಾದ್ಮೇಲೆ ಅವನು ನೋಡೋದಾದ್ರೆ ಅವನು ಆತ್ಮ ಭರತನಾಗಿ ಮಾರ್ಪಟ್ಟು ಅವನ ಮೂಲಕವಾಗಿ ದೊಡ್ಡ ಅದ್ಭುತಗಳಾಗ್ತಾನೆ. ಈ ಹೊಸ ಒಡಂಬಡಿಕೆಯ ಬರೆಯಲ್ಪಟ್ಟಿರುವ 12 ಅಧ್ಯಾಯಗಳನ್ನ ಅವನೇ ಅವನ ಕೈಯಿಂದ ಬರೀತಾನೆ. ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮನು ಬಹಳ ಇಂಪಾರ್ಟೆಂಟ್. ಪವಿತ್ರಾತ್ಮನ ಇಲ್ದಲೆ ನೀನು ಏನೇ ಮಾಡ್ತೀನಿ ಅಂದ್ರೂ ಅದು ಝೀರೋ ಆಗಿರ್ತದೆ, ಲಾಸ್ ಆಗ್ತದೆ, ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ ಬರ್ತದೆ. ಕಾರಣ ಇಷ್ಟೇ, ಪವಿತ್ರಾತ್ಮನು ಇಲ್ಲದೆ ನೀನು ಏನೇ ಮಾಡಿದ್ರು, ಒಬ್ಬ ಸಹಾಯಕನ ಇಲ್ಲದಲೆ ಏನೇ ಮಾಡಿದ್ರು ಅದೆಲ್ಲ ನಿನಗೆ ಎಫೆಕ್ಟ್, ಎಲ್ಲ ಲಾಸ್. ಪವಿತ್ರಾತ್ಮನ ಹೊಂದಿಕೊಳ್ಳಲಿಕ್ಕೆ ನೀನು ಸಹಾಯ ಮಾಡಬೇಕು. ಕರ್ತನ ವಾಕ್ಯ ಹೇಳುತ್ತದೆ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4ನೇ ವಚನದಲ್ಲಿ ಕರ್ತನ ಹೇಳ್ತಾನೆ, ನೀವು ನಾನು ಕೊಟ್ಟಂತ ವಾಗ್ದಾನವನ್ನು ಹೊಂದಿಕೊಳ್ಳುವವರೆಗೂ ಯೆರೂಸಲೇಮನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಅವರು 50 ದಿನದವರೆಗೂ ಸತತವಾಗಿ ದೇವರ ಸಮ್ಮುಖದಲ್ಲಿ ಏಕ ಮನಸ್ಸಿಂದ ಬರ್ತಾರೆ. ನೀನು ಪರಿಶುದ್ಧ ಆತ್ಮನ ಹೊಂದಿಕೊಳ್ಳಲಿಕ್ಕೆ ನೀನು ಪ್ರತಿ ದಿನ ಒಂದು ಸಮಯವನ್ನು ನಿಗದಿಪಡಿಸಬೇಕು. ಆ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಪವಿತ್ರಾತ್ಮರಿಗಾಗಿ ಭಾರದಿಂದ ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮರೇ ನನ್ನ ಒಳಗಡೆ ಬನ್ನಿ ಎಂಬುದಾಗಿ, ದೇವರೇ ವಾಗ್ದಾನ ಮಾಡಿದ ವಾಗ್ದಾನ ನನ್ನ ಮೇಲೆ ಬಿಡುಗಡೆ ಮಾಡಿ ಎಂಬುದಾಗಿ ನೀನು ಕೇಳಿಕೊಳ್ಳುವಾಗ, ಮೊದಲನೆಯದು ದೇವರ ವಾಗ್ದಾನವನ್ನು ನಂಬಬೇಕು. ಎರಡನೆಯದು ಏಕ ಮನಸ್ಸಿಂದ ಬರಬೇಕು. ಮೂರನೆಯದು ನಿನ್ನ ಸ್ವಾರ್ಥ, ನಿನ್ನಲ್ಲಿರುವಂತ ಅಸೂಯೆ, ನಿನ್ನಲ್ಲಿರುವಂತ ಪಾಪದ ಸ್ವಭಾವಗಳನ್ನ ನೀನು ಹೊರಗಡೆ ಬರಬೇಕು. ಅದನ್ನ ದೇವ್ರ ಮುಂದೆ ಹೊರಕೆ ಮಾಡಬೇಕು. ದೇವರ ವಾಕ್ಯ ಹೇಳುತ್ತದೆ, ಒಂದು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯಲಿಲ್ಲ ಅಂತಂದ್ರೆ ಅದು ಒಂದೇ ಆಗಿ ಉಳಿತದೆ, ಅದು ಸತ್ತರೆ ಬಹಳ ಫಲ ಕೊಡುತ್ತದೆ. ನಿನ್ನ ಹಳೆಯ ಕ್ಯಾರೆಕ್ಟರ್ಗಳನ್ನ ನೀನು ಸಾಯಿಸು, ನೀನು ಅಧಿಕವಾಗಿ ಫಲ ಕೊಡುವಂತೆ ಪವಿತ್ರಾತ್ಮ ನಿನ್ನ ಮೇಲೆ ಇಳಿದು ಬರ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಅದಾದ್ಮೇಲೆ ಅವರು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ಅವರು ಪವಿತ್ರಾತ್ಮ ಭರಿತರಾಗಿ ಮಾರ್ಪಡ್ತಾರೆ. ಮೊದಲನೇದು ಪವಿತ್ರಾತ್ಮದ ಹೊಂದಿಕೊಳ್ಳಲಿಕ್ಕೆ ದೇವರು ನಿಮಗೆ ಕೊಡ್ತಿರುವಂತಹ ಕೆಲವೊಂದು ಕಾರ್ಯ ಆಲೋಚನೆಗಳು. ಮೊದಲನೆಯದು ದೇವರ ವಾಗ್ದಾನನ ನಂಬಬೇಕು. ಆತನ ಮುಂಭಾಗದಲ್ಲಿ ಕಾದುಕೊಂಡಿರ್ಬೇಕು. ವಾಗ್ದಾನಕ್ಕೋಸ್ಕರ ಹೊಂದಿಕೊಳ್ಳುವವರೆಗೂ ನೀವು ದೇವರ ಸಮ್ಮುಖವನ್ನ ಬರ್ತಾನೆ ಇರಬೇಕು. ಪ್ರತಿ ದಿನ ಒಂದೊಂದು ತಾಸು ಪವಿತ್ರಾತ್ಮರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು, ಕಾದಿರಬೇಕು. 1 ದಿನ ಮಾಡೋದು, 2 ದಿನ ಮಾಡೋದು, 3ನೇ ದಿನಕ್ಕೆ ಆ ದಿನ ಬಿಟ್ಟು ಇನ್ನೊಂದು, 1 ದಿನ ಬಿಟ್ಟು ತಿರ್ಗಾ ಇನ್ನೊಂದು ದಿನ ಮಾಡೋದು, ಅದೆಲ್ಲ ಇರ್ಕೊಡುದು. ಪ್ರತಿ ದಿನ ಇರಬೇಕು. ಪ್ರತಿ ದಿನ ಪವಿತ್ರಾತ್ಮರಿಗಾಗಿ ಪ್ರಾರ್ಥನೆ ಮಾಡಬೇಕು. ಇವತ್ತು ನೀವು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ಇಳಿದು ಬರಲಿಕ್ಕೆ, ನೀವು ಕಾದುಕೊಂಡಿರುವಾಗ ಪವಿತ್ರಾತ್ಮ ಇಳಿದು ಬರಲಿಕ್ಕೆ ಸಹಾಯ ಆಗ್ತದೆ.
ಅದಾದ್ಮೇಲೆ ಏಕ ಮನಸ್ಸಿರ್ಬೇಕು. ನೀವು ಕುಡಿ ಬರುವಾಗ ನಿಮ್ಮ ಒಳಗಡೆ ಗಲಿಬಿಲಿ ಇರಕೂಡದು, ಲೋಕದ ಚಿಂತನೆಗಳಿರಕೂಡದು. ಅದಾದ ನಂತರ ನೀನು ಕುಡಿ ಬಂದಂತ ಸ್ಥಳ ಪವಿತ್ರಾತ್ಮದಿಂದ ತುಂಬಿಸಲ್ಪಡುತ್ತದೆ. ನಿನ್ನ ತನವನ್ನ ನೀನು ಸಂಪೂರ್ಣವಾಗಿ ತೆಗೆಯಲ್ಪಡಬೇಕು. ನಿನ್ನ ಜೀವಿತದಲ್ಲಿ ಪವಿತ್ರಾತ್ಮರು ಬರಲಿಕ್ಕೆ ಇದೇ ಮಾರ್ಗವಾಗಿದೆ. ಈ ಪವಿತ್ರಾತ್ಮರು ಬಂದ ನಂತರ ನಿಮಗೆ ಗೊತ್ತಿದೆ, ಅಪೊಸ್ತಲರ ಕೃತ್ಯಗಳನ್ನು ಓದುತ್ತಾ ಹೋಗ್ರಿ. ಆ ಪವಿತ್ರಾತ್ಮ ಭರಿತರಾದಂತಹ ಶಿಷ್ಯಂದಿರು ಮಾಡುವಂತಹ ಮಹತ್ತಾದ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಅದರ ಕುರಿತಾಗಿ ನೀವು ನೋಡ್ಬೇಕಾದ್ರೆ, ಓ ಮೈ ಗಾಡ್, ಒಬ್ಬನ ಕ್ಷಮಿಸಬೇಕು ಅಂದ್ರೂ ನಿನಗೆ ಪವಿತ್ರಾತ್ಮನ ಸಹಾಯ ಇದ್ರೇನೆ ನೀನೊಬ್ಬನ ಸಂಪೂರ್ಣ ಹೃದಯದಿಂದ ಕ್ಷಮಿಸೋದಕ್ಕೆ ಸಾಧ್ಯ. ನಿನ್ನ ಹಳೆಯ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ನಾಶ ಮಾಡಿದ್ರೇನೆ, ನಿನ್ನ ಜೀವಿತದಲ್ಲಿ ಪವಿತ್ರಾತ್ಮನ ಸಹಾಯ ಇದ್ರೇನೆ ಆ ಹಳೆಯ ಕ್ಯಾರೆಕ್ಟರ್ ಎಲ್ಲ ನಾಶ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದಾಗದೇ ಇಲ್ಲ. ತಲೆಗಳನ್ನ ಬಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಇದನ್ನ ಪ್ರಾಕ್ಟೀಸ್ ಮಾಡ್ರಿ. ಪ್ರತಿದಿನ ಅದಕ್ಕಾಗಿ ಪವಿತ್ರಾತ್ಮರಿಗಾಗಿ ಪ್ರಾರ್ಥನೆ ಮಾಡ್ರಿ. ನಾನು ಸಹ ಸತತವಾಗಿ 20 ದಿನಗಳವರೆಗೂ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದಾಗ ಪವಿತ್ರಾತ್ಮರನ್ನ ನಾನು ಕೇಳಿಕೊಳ್ಳುವಾಗ 20 ದಿನಗಳಾದ ನಂತರ ಪವಿತ್ರಾತ್ಮರು ನನ್ನ ಮೇಲೆ ಇಳಿದು ಬರ್ತಾರೆ. ಆಗ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಅನ್ಯ ಭಾಷೆಗಳಿಂದ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ನಾಲಿಗೆಗಳು ವಿಂಗಡವಾಗ್ತದೆ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಜೀವಿತವನ್ನ ಪವಿತ್ರಾತ್ಮರು ತನ್ನ ಹತೋಟಿಗೆ ತೆಗೆದುಕೊಳ್ತಾರೆ. ಇವತ್ತು ಪವಿತ್ರಾತ್ಮರು ಇಳಿದು ಬಂದ ನಂತರ ಇವತ್ತು ದೇವರು ನನ್ನ ಒಬ್ಬ ಸೇವಕನಾಗಿ ನೀವೊಂದು ತುಮಕೂರು ಪಟ್ಟಣದಲ್ಲಿ ಒಂದು ಸೇವೆ ಮಾಡಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ನಾವು ಕಡೆಗಳನ್ನು ಮುಚ್ಚೋಣ, ಪ್ರಾರ್ಥನೆಗಳನ್ನು ಮಾಡೋಣ, ತಲೆಗಳನ್ನು ಬಾಗಿ. ಓ ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಪ್ರತಿಯೊಬ್ಬೊಬ್ಬರು ಪವಿತ್ರಾತ್ಮ ಭರಿತರಾಗಿ ತುಂಬಿಸಲ್ಪಡುವಂತೆ ಅಪ್ಪ, ನೀನು ಕೊಟ್ಟ ವಾಗ್ದಾನವನ್ನ, ನೀನು ಗಳಿಸಲ್ಪಟ್ಟಂತ ಸಹಾಯಕನನ್ನ ಪ್ರತಿಯೊಬ್ಬೊಬ್ಬರು ಹೊಂದಿಕೊಳ್ಳುವಂತೆ ಯೇಸುವಿನ ನಾಮದಲ್ಲಿ ನಾನು ಅವರ ಮೇಲೆ ಪವಿತ್ರಾತ್ಮನ ಅಭಿಷೇಕವನ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ, ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಹೋಲಿ ಸ್ಪಿರಿಟ್ ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್ ಲಾರ್ಡ್. ಈಗಲೇ ಪರಿಶುದ್ಧಾತ್ಮರನ್ನ ಹೊಂದಿಕೊಳ್ಳಲಿ, ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಲಿ. ರಿಕಾಡದ ರಮನ ಬಶಿಬಿ ರಿಕಾಡದ ರಮ ರಿಕಾಡೋದು ರುಮನ ಬಶಿಬಿ ರಿಕಾಡದ ರಮ ಬಬ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರ ಮೇಲೆ ಪವಿತ್ರಾತ್ಮನ ಅಭಿಷೇಕವು ಇಳಿದು ಬರಲಿ. ಪವಿತ್ರಾತ್ಮ ಭರಿತರಾಗಿ ತುಂಬಲಿ ಯೇಸುವಿನ ನಾಮದಲ್ಲಿ. ಪವಿತ್ರಾತ್ಮನ ಹೊಂದಿಕೊಳ್ಳಲಿಕ್ಕೆ ಬೇಕಾದ ದಾಹವನ್ನ ಅವರು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ದೇವರೇ, ನೀ ಕೃಪೆ ಮಾಡು. ದೇವರೇ, ಅವರ ಮನಸ್ಥಿತಿಗಳನ್ನ ಬದಲಾಯಿಸು. ಎಲ್ಲ ನಿನ್ನ ಹತೋಟಿಗೆ ತೆಗೆದುಕೋ. ಏಕ ಮನಸ್ಸಿನಿಂದ ಅವ್ರು ಬರುವಂತೆ ದೇವರೇ, ಎಲ್ಲ ಕೆಟ್ಟ ಸ್ವಭಾವಗಳನ್ನ ನಿನ್ನ ಮುಂಭಾಗದಲ್ಲಿ ಒಪ್ಪಿಸಿಕೊಡುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಓ ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಪ್ರತಿಯೊಬ್ಬೊಬ್ಬರ ಮೇಲೆ ಪವಿತ್ರಾತ್ಮ ಇಳಿದು ಬರಲಿ. ಯಾರೆಲ್ಲ ಈ ವಾಕ್ಯಗಳನ್ನ ಕೇಳ್ತಾ ಇದ್ದಾರೋ ಅವರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಉಡಕ ತೋರಿ ಮಾನ ಶಿಬಿರಿಗಡದ ದೇವರೇ, ಎಲ್ಲ ರೋಗಗಳು ನೀಗಲಿ, ಎಲ್ಲ ವ್ಯಾಧಿಗಳು ನೀಗಲಿ. ಎಲ್ಲ ದೇವರೇ, ನಿನ್ನ ವಾಕ್ಯ ಹೇಳುತ್ತೆ ಪವಿತ್ರಾತ್ಮರು ಎಲ್ಲಿರ್ತಾರೋ ಅವರ ಬಿಡುಗಡೆ ಉಂಟು ಎಂಬುದಾಗಿ. ಪ್ರತಿಯೊಬ್ಬೊಬ್ಬರು ಇರುವಂತಹ ಸಮಸ್ಯೆಗಳಿಂದ, ಕಷ್ಟಗಳಿಂದ, ರೋಗಗಳಿಂದ ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ನೀನೀಗಲೇ ಪರಿಶುದ್ಧಾತ್ಮನವರ ಮೇಲೆ ಬಿಡುಗಡೆ ಆಗಲಿ, ಆ ಶಕ್ತಿ ಬಿಡುಗಡೆ ಆಗಲಿ ಸ್ವಾಮಿ. ನೀ ಕೃಪೆ ಮಾಡು. ಒಬ್ಬೊಬ್ಬರ ಮೇಲೂ ಸಹ ದೇವರೇ, ಅಲ್ಲಿ ಬಂದಂತ 120 ಮಂದಿಗಳ ಮೇಲೂ ಪವಿತ್ರಾತ್ಮರು ಇಳಿದು ಬಂದ ಹಾಗೆ ಇಲ್ಲಿ ಕೇಳುತ್ತಿರುವಂತಹ ವಾಕ್ಯಗಳ ಸಂದೇಶಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬೊಬ್ಬರ ಮೇಲೆ ಪವಿತ್ರಾತ್ಮನ ಶಕ್ತಿ ಇಳಿದು ಬರಬೇಕು ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ನಿನಗೆ ನೆರವೇರಿಸಿದ್ದಕ್ಕಾಗಿ ಸ್ತೋತ್ರ. ನೀನು ವಾಗ್ದಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಹಾಯಕರನ್ನ ಪ್ರತಿಯೊಬ್ಬೊಬ್ಬರ ಮೇಲೆ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಪ್ರತಿಯೊಬ್ಬರು ಕೇಳಿ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ಒಂದು ಮಾತಾಗಿದೆ. ನಾವು ಸ್ವಂತ ಈಗ ನಾವು ಬಾಡಿಗೆಯಲ್ಲಿ ನಾವು ಸಭೆಯನ್ನು ನಾವು ನಡೆಸ್ತಾ ಇದ್ದೀವಿ. ನಾವು ಮುಂದಿನ ವರ್ಷದಲ್ಲಿ ಒಂದು ಸ್ವಂತ ಲ್ಯಾಂಡ್ ಅನ್ನು ತೆಗೆದುಕೊಂಡು ನಾವು ಸಭೆಯನ್ನು ನಡೆಸಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡಿದ್ದೀವಿ. ನಿಮ್ಮ ಹೃದಯಗಳಲ್ಲಿ ಕರ್ತನು ಮಾತನಾಡುವುದಾದರೆ, ಅಂದರೆ ನಿಮ್ಮ ಹೃದಯದಲ್ಲಿ ಕರ್ತನು ಮಾತನಾಡುವಂಥದ್ದನ್ನ ನೀವು ದೇವರಿಗೆ ಕಾಣಿಕೆಗಳನ್ನ ಕಳಿಸಿಕೊಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ವಾಕ್ಯ ಹೇಳುತ್ತದೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ಕಾದುಕೊಂಡಿರ್ರಿ. ಇವತ್ತು ನನ್ನ ಆಲಯವನ್ನು ಕಟ್ಟಲಿಕ್ಕೆ ನೀವು ಮರಗಳನ್ನು ತೆಗೆದು ಮಲೆನಾಡಿಗೆ ಹೋಗಿ ಮರಗಳನ್ನು ತಂದು ಕಟ್ಟಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ದೇವರ ಆಲಯವನ್ನು ಕಟ್ಟಲಿಕ್ಕೆ ನೀವು ಕೈಗಳನ್ನ ಚಾಚರಿ. ನಿಮ್ಮ ಮನೆಗಳನ್ನ ಕಟ್ಟಲಿಕ್ಕೆ, ನಿಮ್ಮ ಜೀವಿತವನ್ನ ಕಟ್ಟಲಿಕ್ಕೆ, ನಿಮ್ಮ ಬಿಸ್ನೆಸ್ನ ಕಟ್ಟಲಿಕ್ಕೆ ದೇವರು ಕೈಗಳನ್ನ ಚಾಚಿ ನಿಮಗೆ ಸಹಾಯ ಮಾಡ್ತಾರೆ. ನೀವು ಏನ್ ಬಿತ್ತುತ್ತೀರೋ ಅದನ್ನ ಕೊಯ್ತಾರೆ. ದೇವರು ನಿಮ್ಮ ಜೊತೆಲಿ ಇದು ಕಾಪಾಡಲಿ. ನಿಮ್ಮ ಹೃದಯಗಳಲ್ಲಿ ಮಾತನಾಡುವುದನ್ನ ಕೆಳಗಡೆ ಇರುವಂತ ಈ ನಂಬರ್ಗೆ ನೀವು
ವಾಟ್ಸಪ್ ಮೂಲಕವಾಗಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಳಿಸೋದಾದರೆ ನಾವು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಒಂದು ಪ್ರಾರ್ಥನೆ ಟೀಮ್ ಇದೆ. ಆ ಪ್ರಾರ್ಥನೆ ಟೀಮ್ನಲ್ಲಿ ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ವಿಜ್ಞಾಪನೆಗಳನ್ನು ನಾವು ಹಾಕಿ ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪವಿತ್ರಾತ್ಮವನ್ನು ಹೊಂದಿಕೊಂಡು ಪವಿತ್ರಾತ್ಮ ಭರಿತನಾಗಿ ನಡೆದುಕೊಂಡು